ಅಯ್ಯೋ ಸುಂದ್ರ, ಏನೋ ನಿಗ್ರಾಚಾರ. ಆ ಯಮ್ಮನ ದೇವತೆ ಅಂತ ಅಂದ್ಕೊಂಡಿದ್ದೆ. ಕೈಗೆ ಕಾಸು ಕೊಟ್ಟಾಗ ವರ ಕೊಟ್ಲು ಅಂತ ಅಂದ್ಕೊಂಡೆ. ಆದ್ರೀಗ ಕೈಯಲ್ಲಿ ಗನ್ ಕೊಟ್ಟು ಪಾಪದನಿಗೆ ಶಾಪ ಕೊಟ್ಟು ನಿಲ್ಸಿದವಲ್ಲೋ. ಏನು ಮಾಡಲಿ ಈಗ? ಎದುರುಗಡೆ ಪೊಲೀಸ್ನವರು, ಬ್ಯಾಗಲ್ಲಿ ಕೈಯಲ್ಲಿ ಗನ್ನು. ಎಂತ ಸೀನಪ್ಪ ಇದು ನಿನಗೆ? ಏನಯ್ಯ ನೋಡ್ತಾ ನಿಂತಿದ್ಯಾ? ಏನಿದೆ ಬ್ಯಾಗಲ್ಲಿ? ತೆಗಿ. ಏನು ಇಲ್ಲ ಸರ್, ಖಾಲಿ ಬ್ಯಾಗು. ಖಾಲಿ ಬ್ಯಾಗ್ ಆದ್ರೆ ತೆಗೆದು ತೋರಿಸು. ಅದನ್ನೇ ಯಾಕೆ ಅದು ಇದು ಅಂತ ರಾಗ ಹೇಳಿದ್ಯಾ? ಸರ್ ಏನಿಲ್ಲ ಸರ್, ಅದು ಲೇಟಾಗಿ ಮನೆಗೆ ಹೋಗ್ತಾ ಇದೆಯಲ್ಲ, ಹೆಂಡತಿ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡ್ಬಿಟ್ಟಿರ್ತಾರೆ. ಅವಳಿಗೆ ಅಂತ ಮಲ್ಲಿಗೆ ಹೂವು, ಮೈಸೂರು ಪಾಕು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸಮಾಧಾನ ಮಾಡಬೇಕಲ್ಲ, ಅದಕ್ಕೆ ಅಷ್ಟೇ. ಏಯ್ ಸುಮ್ಮನೆ ನಾಡ್ಕಾಡ್ಬೇಡ. ಈಗೇನು ತೋರಿಸ್ಯಾ? ಎರಡು ಬಿಡ್ಲಾ? ಇಲ್ಲ ಸರ್, ಏನೂ ಇಲ್ಲ, ಹೇಳಿದ್ನಲ್ಲ ಅದೇ. ಪಿಸಿ ಏನು ನನ್ನ ಹತ್ರ ಮಾತು ಕಿತ್ಕೊಳ್ಳಿ ಬ್ಯಾಗ. ಮಲ್ಲಿಗೆ ಹೂವು ಮುದ್ರೋಗ್ಬಿಡುತ್ತೆ ಸರ್, ಬೇಡ ಸುಮ್ಮನೆ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ವಿಶ್ವನಾಥ್ ಸರ್. ನಮಸ್ಕಾರ. ಓ ಸುಬ್ಬು ಸರ್, ನೀವೇ ಸರ್ ಇಲ್ಲೇ? ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ಏನಿದೆಲ್ಲ ಸರ್ ಇವ್ರು ಗೊತ್ತಾ ನಿಮಗೆ? ಇವ್ರು ನಮ್ಮ ಭಾವನೆ. ಯಾಕೆ ಏನಾದರೂ ಗಲಾಟೆ ಆಯ್ತಾ? ಚೇ ಹಾಗೇನಿಲ್ಲ ಸರ್. ಈ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಸಿಟಿಯಲ್ಲೆಲ್ಲ ಸ್ವಲ್ಪ ಅಲರ್ಟ್ ಆಗಿದ್ದೀವಿ ಸರ್. ಕೆಲವು ಕಡೆ ನಾಕಾ ಬಂದು ಹಾಕಿ ಬಂದವರೆಲ್ಲ ಚೆಕ್ ಮಾಡ್ತಾ ಇದೀವಿ. ಹಾಗೆ ಇವ್ರನ್ನು ಚೆಕ್ ಮಾಡಬೇಕು ಅಂತ ನಿಲ್ಲಿಸಿದ್ವಿ. ಇವ್ರು ನಿಮ್ಮನೆಯವರು ಅಂತ ಗೊತ್ತಿರಲಿಲ್ಲ ಸರ್. ಮಿನಿಸ್ಟ್ರು ಸಂಬಂಧಿಕರಲ್ಲ ಸರ್, ಅದಕ್ಕೆ ಇಷ್ಟೆಲ್ಲ ಮಾತಾಡಿದ್ರು ಅನ್ಸುತ್ತೆ. ಇಲ್ಲ. ನಾವು ಯಾವತ್ತಾದ್ರೂ ಯಜಮಾನ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದೀವಾ? ಅದು ಏನೇ ಇದ್ರು, ಏನೇ ಪ್ರೊಸೀಜರ್ ಇದ್ರು ಮುಗಿಸ್ಕೊಂಡು ಆರಾಮಾಗಿ ಚೆಕ್ ಮಾಡಿ ಕಳಿಸಿ. ಏನದು ಹಿಂಗೆ ಮಾತಾಡ್ತಿದ್ಯಾ? ಲೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ನನ್ನ ಪರಿಸ್ಥಿತಿ. ಆಯ್ತು ಯಾಕಷ್ಟು ಗಾಬರಿ ಆಗ್ತಾ ಇದ್ದೀರಾ? ಪರವಾಗಿಲ್ಲ ಸರ್, ನಿಮ್ಮ ಮನೇಲಿ ಅಂದಮೇಲೆ ಚೆಕ್ ಮಾಡೋಕೆ ಏನಿರುತ್ತೆ, ನೀವು ಹೋಗಿ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಸುಬು ಥ್ಯಾಂಕ್ಸ್ ಕಣೋ. ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದೆ ಕಣೋ. ದೇವ್ರ ಥರ ಬಂದಿಲ್ಲೋ ನೋಡು. ಆದಷ್ಟು ಬೇಗ ನಿನ್ಗೊಂದು ಗುಡಿ ಕಟ್ಸಿ ಅದ್ರಲ್ಲಿ ನಿನ್ನ ಕೂರಿಸಿ. ನೀವು ಯಾರಿಗೋಸ್ಕರ ಗುಡಿ ಕಟ್ಸೋದು ಬೇಕಾಗಿಲ್ಲ, ಯಾರ ಮೇಲೂ ಭಕ್ತಿ ತೋರಿಸೋದು ಬೇಕಾಗಿಲ್ಲ. ಸಿಕ್ಕಿರೋ ಕೆಲಸನ ನಿಯತ್ತಿಂದ ನಿಷ್ಠೆಯಿಂದ ಮಾಡ್ಕೊಂಡು ಹೋದ್ರೆ ಸಾಕು. ನಾವು ಹೊಡ್ತೀವಿ, ನೀವು ಆಟೋಲ್ಲಿ ಹೊಡ್ಬಿಡಿ. ನಾ ಇಲ್ಲಿ ಇದ್ದೇನು ಮಾಡಲಿ ಸುಬು? ಆದಷ್ಟು ಬೇಗ ಬರ್ತೀನಿ. ನಡಿ. ನೇರವಾಗಿ ಮನೆಗೆ ಬರಬೇಕು, ತುರಾಡ್ಕೊಂಡು ಬರಬಾರ್ದು. ಬದುಕಿದೆಯಾ ಬಡಜೀವ ಅನ್ನಂಗಾಯ್ತು. ಮೊದಲಿಂದ ಹೊಡ್ತೀನಿ. ಶ್ರಾವಣಿ ಮೇಡಮ್ ಅವರೇ, ಇಲ್ಲಿ ನೋಡಿ, ಈ ಸೀರೆ ನಿಮ್ಗೆ ಇಷ್ಟ ಆಗ್ಬೋದು. ನೋಡಿ, ಇದ್ರ ಬಾರ್ಡ್ರು ತುಂಬ ಚೆನ್ನಾಗಿದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ನನಗೂ ಇಷ್ಟ ಆಗುತ್ತೆ. ಶ್ರಾವಣಿ ಅಮ್ಮ, ಈ ಸೀರೆ ತುಂಬ ಚೆನ್ನಾಗಿದೆ ನೋಡಿ. ಈ ಕಲರು ನಿಮ್ಗೆ ಒಪ್ಪುತ್ತೆ. ದೊಡ್ಡ ಬಾರ್ಡ್ರ್ ಕೂಡ ಇದೆ. ಇದು ಚೆನ್ನಾಗಿದೆ. ಹವಾ, ಎಲ್ಲರೂ ಇವಾಗ ಮುಂಚಿನ ಥರನೇ ಶ್ರಾವಣಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೀರಲ್ವಾ, ಅದೇ ಖುಷಿ ಆಗ್ತಾ ಇದೆ ನನಗೆ. ನಿಮ್ಮ ಹೆಂಡತಿ ಮನೆಯಲ್ಲಿ ಎಲ್ಲರೂ ಪ್ರೀತಿನೂ ಗೆದ್ಬಿಟ್ಲು. ಇದೇ ಥರ ತಾನೇ ನಾನು ನಿಮ್ಮ ಪ್ರೀತಿನೂ ಗೆದ್ದಿತ್ತು. ನೀನು ಶ್ರಾವಣಿ ಜೊತೆ ಆಚೆ ಹೋಗಿದ್ರಲ್ವಾ? ಏನೇನು ತಿನ್ಕೊಂಬಂದ್ರಿ? ನಾವು ಮಸಾಲೆ ಪೂರಿ, ಪಾನಿಪುರಿ, ಬೇಲ್ಪುರಿ ಎಲ್ಲ ತಿನ್ಕೊಂಬಂದ್ವಿ. ಅಯ್ಯೋ ಪಾಪ ನೀನು. ಶ್ರಾವಣಿ ಜೊತೆ ನಾವು ಆಚೆ ಹೋದಾಗ ಏನೇನು ಕೊಡ್ತಿದ್ರು ಗೊತ್ತಾ? ಏನು ಕೊಡ್ಸಿದ್ರಪ್ಪ? ದೋಸೆ, ಪಿಜ್ಜಾ, ಕೆಂಚ್ ಫ್ರೈಸ್ ಎಲ್ಲ. ಕೆಂಚ್ ಫ್ರೈಸ್ ಅಲ್ಲ, ಅದು ಫ್ರೆಂಚ್ ಫ್ರೈಸ್. ಅಯ್ಯೋ ಸುಬ್ಬು ಮಾವ, ನಾನು ಕೂಡ ಅದೇ ಹೇಳಿದ್ದು, ನೀನು ಕೇಳಿಸ್ಕೊಂಡಿಲ್ಲ ಅಷ್ಟೇ. ಸರಿನಪ್ಪ, ಹೋಗ್ಲಿ ಬಿಡಮ್ಮ, ನೀನೇ ಜಾಣೆ. ನಮ್ಮ ಸುಬ್ಬಮ್ಮ ಮನೆ ದಡ್ಡ. ನೀವು ಅಷ್ಟಾಕೊಂಡು ತಿಂದ್ರಾ? ನೀವೆಲ್ಲರೂ ನಗ್ನಗ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ತುಂಬಿದ ಮನೆ ಅನ್ಸುತ್ತೆ. ತುಂಬಿದ ಮನೆಯೊಳಗೆ ಅದ್ಯಾವುದೋ ಹಾಡು ಮರ್ತೋಯ್ತು, ಇರ್ಲಿ ಬಿಡಿ. ಬಾವ ಇಲ್ಲಕ್ಕ, ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ವಾ ಸುಬ್ಬು, ಸುಸ್ತಾಗಿದ್ದಾರೆ, ರೂಮಲ್ಲಿ ರೆಸ್ಟ್ ಮಾಡ್ತಿರ್ಬೋದು. ಓ ಇಲ್ಲಿ. ಅಯ್ಯೋ ಪಾಪ, ತುಂಬ ಸುಸ್ತಾಗಿದ್ದಾರೆ ಅನಿಸುತ್ತೆ. ಹೋಗ್ಲಿ ಬಿಡಮ್ಮ, ನಮ್ದೆಲ್ಲ ಊಟ ಆಯಿತು. ಅವ್ರನ್ನ ಊಟ ಮಾಡಿಕೊಂಡು ಆಮೇಲೆ ರೆಸ್ಟ್ ತಗೊಳ್ಳಿಕ್ಕೆ ಹೇಳಿ.
ಸರಿ ಅಪ್ಪ. ಅಯ್ಯೋ ದೇವ್ರೆ, ಈ ಅಮ್ಮನ ದೇವತೆ ಅಂತ ಅಂದ್ಕೊಂಡಿದ್ದೆ, ದೆವ್ವ ಅಂತ ಗೊತ್ತೇ ಆಗ್ಲಿಲ್ವಲ್ಲಪ್ಪ ನನಗೆ. ಈ ಗನ್ನ ನನ್ಗೆ ಯಾಕೆ ಕೊಟ್ಟಿರ್ಬೋದು? ಏನು ಪ್ಲಾನ್ ಮಾಡಿರ್ಬೋದು? ಈ ಗನ್ನಲ್ಲಿ ಏನೇನು ಮಾಡಿರ್ಬೋದು? ಎಷ್ಟು ಜನರನ್ನ ಸಾಯಿಸಿರ್ಬೋದು? ಅಮ್ಮ, ಇವೆಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ನಡ್ಕ ಬರುತ್ತಲ್ಲಪ್ಪ ದೇವ್ರೆ. ನಮ್ಮಮ್ಮ ಲೇ ಸುಂದರ ದರಿದ್ರ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಲಬ್ಧಿ ಇದೆಯೋ ಅನ್ನೋ ಮಾತು ನಿಜ ಆಗೋಯ್ತಲ್ಲಪ್ಪ. ಕೆಲಸ ಕೊಡ್ತೀನಿ ಅಂತ ಕರೆದು ಆ ಶ್ರಾವಣಿನ ಮನೆಯಿಂದ ಆಚೆ ಹಾಕಬೇಕು ಅಂತಂದಾಗಲೇ ನಾನು ತಿಳ್ಕೊಬೇಕಿತ್ತು ಆ ಯಮ್ಮ ಎಂಥ ಕ್ರಿಮಿನಲ್ಲು ಅಂತ. ನಾನು ಅನ್ಯಾಯ ಬಲಿಪಶು ಆಗ್ಬಿಟ್ನಲ್ಲಪ್ಪ. ಈಗ ನನ್ನ ಹತ್ರಕ್ಕಿದೆ ಅಂತ ಗೊತ್ತಾಗಿ ಆ ಯಮ್ಮ ಮಾಡಿರೋ ಕೇಸಲ್ಲ ನನ್ನ ತಲೆ ಮೇಲೆ ಬಂದ್ಬಿಟ್ರೆ, ನಾನೇನಾರ ಜೈಲ್ಗೆ ಹೋಗಂಕಾಗ್ಬಿಟ್ರೆ, ಅಯ್ಯಯ್ಯೋ ಏನು ಮಾಡಲಿ? ಗನ್ ಬೇರೆ ಮುಟ್ಬಿಟ್ಟಿದ್ದೀನಿ, ಫಿಂಗರ್ ಪ್ರಿಂಟ್ ಎಲ್ಲ ಇರುತ್ತೆ, ಏನು ಮಾಡೋದು? ಇದಾಗಲ್ಲ. ಮೊದಲು ಇದರಲ್ಲಿರೋ ಫಿಂಗರ್ ಪ್ರಿಂಟ್ಸ್ನೆಲ್ಲ ತೆಗೆದುಬಿಟ್ಟು ನಾಳೆ ಎಲ್ಲರೂ ದೂರ ತಗೊಂಡೋಗಿ ಎಷ್ಟು ಬಿಡಬೇಕು. ಐಶು ಪುಟ, ನಿಮ್ಮ ಅಪ್ಪನ ಊಟಕ್ಕೆ ಕರಿಮ್ಮ, ಅವ್ರು ಇನ್ನೂ ಊಟ ಮಾಡಿಲ್ಲ. ಅಯ್ಯೋ, ಮತ್ತೆ ಕಣ್ಣು ಮುಟ್ಬಿಟ್ನಲ್ಲಪ್ಪ, ಏನು ಮಾಡಲಿ ಈಗ? ಸರಿ ಅಮ್ಮ, ಕರಿತೀನಿ. ಅಪ್ಪ ಊಟಕ್ಕೆ ಬನ್ನಿ ಅಪ್ಪ. ಅಪ್ಪನ ಇಷ್ಟು ದಿನ ಅಮ್ಮನ ಗಂಡ ಅಂತ ಕರೆಸಿದ್ಯಲ್ಲಮ್ಮ, ಏನು ಇದಕ್ಕಿದಂಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ಯಾ? ಹೌದು ಅಪ್ಪ, ಇನ್ ಮುಂದೆ ನಿಮ್ಮನ್ನ ಹೀಗೆ ಕರೆಯೋದು. ಈಗ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಲ್ವಾ, ಕಷ್ಟಪಟ್ಟು ದುಡಿತಿದ್ದೀರಲ್ವಾ, ಈಗ ನೀವು ಬದಲಾಗಿದ್ದೀರಂತೆ, ಅದಕ್ಕೆ ನಿಮ್ಮನ್ನ ಅಪ್ಪ ಅಂತ ಕರಿಬೇಕು ಅಂತ ಶ್ರಾವಣಿ ಅತ್ತೆ ಹೇಳ್ಕೊಟ್ರು. ಸರಿ ಬನ್ನಿ ಊಟಕ್ಕೆ. ಅಯ್ಯ ಸುಂದ್ರ, ಏನಾಗೋಯ್ತು ನಿನ್ನ ಪರಿಸ್ಥಿತಿ? ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಮಗಳು ಪ್ರೀತಿಯಿಂದ ನನ್ನ ಅಪ್ಪ ಅಂತ ಮಾತಾಡಿಸ್ತಾ ಇದ್ದಾಳೆ. ಅಕಸ್ಮಾತ್ ನಾನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀನಿ ಅಂತೇನಾದರೂ ಗೊತ್ತಾಗೋದ್ರೆ ನನ್ನ ಮಗಳೇ ನನ್ನ ಕತ್ತನ ಪಟ್ಟಿ ಹಿಡಿದು ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ಅಯ್ಯೋ, ಏನು ಮಾಡಲಿ ಭಗವಂತ. ಅಪ್ಪ ಬನ್ನಿ. ಬಂದೆ. ಬಾಗು ಅಪ್ಪನ ಬಾಗ. ಇದು ಅಪ್ಪನ ಬ್ಯಾಗ್ ಅಲ್ವಾ? ವಾವ್, ಅಪ್ಪ ನನ್ಗೋಸ್ಕರ ಆಟ ಆಡೋಕೆ ಅಂತ ಟಾಯ್ ಗನ್ ತಂದಿದ್ದಾರೆ. ಟಿವಿಯಲ್ಲೇ ತೋರಿಸೋ ಹಾಗೆ ರಿಯಲ್ ಗನ್ ತರನೇ ಇದೆ. ಇವತ್ತೆಲ್ಲ ನನಗೆ ಗನ್ ಜೊತೆನೇ ಆಟ ಆಡ್ತೀನಿ. ಡಿಸ್ಕಾವ್ 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 ಡಿಸ್ಕಾವ್. ಇದೇನಿದು ಡಮ್ಮ ಅಂತ ಅಲ್ವಲ್ಲ? ನಾನೇ ಡಿಸ್ಕೋ ಡಿಸ್ಕಾವ್ ಅಂತ ಇದ್ದೀನಿ. ಹೆಂಗ್ ಡಮ್ ಅನ್ಸೋದು? ಚುಕ್ಕ
ಸಾಂಪ್ರದಾಯ ವಿಷ್ಣು ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಅಬ್ಬ ವಿಘ್ನವನ್ನು ದೂರ ಮಾಡಪ್ಪ ವಿಘ್ನೇಶ್ವರ. ಇವತ್ತು ನನ್ನ ಎಲ್ಲ ಪಾಪ ಕರ್ಮಗಳನ್ನು ತೊಳ್ಕೊಂಡು ಶುದ್ಧವಾಗಬೇಕು. ಮೊದಲು ಆ ಗನ್ನನ್ನು ಒರೆಸಿ ಎಲ್ಲಾದರೂ ದೂರ ಎಸ್ತು ಬರಬೇಕು. ಅದಾದಮೇಲೆ ಹೊಸ ಮನುಷ್ಯನಾಗಿ ಬದಲಾಗಬೇಕು ನಾನು. ಬದಲಾವಣೆ ಜಗದ ನಿಯಮ. ಲೇ ಸುಂದರ ಮಾತಾಡ್ಕೊಂಡು ನಿಂತಿದ್ಯೇನೋ, ಮೊದಲು ಗನ್ನ ಒರೆಸಿ ಎಸ್ತು ಬಿಟ್ಟ ಆಮೇಲೆ ಬದಲಾಗುವಂತೆ ಇನ್ನ. ಗನ್ನು ಚೀಫ್ ಇದೆ ಗನ್ನು. ಏನಾಯ್ತಪ್ಪ ದೇವ್ರೆ, ಕಣ್ಣೆ ಕಾಣಿಸ್ತಾ ಇಲ್ವಲ್ಲ? ರಾತ್ರಿ ಇಲ್ಲೇ ಇಟ್ಟಿದ್ದೆ. ಏನಾಯ್ತು ಗನ್ನು? ದೇವ್ರೆ, ಕಣ್ಣೆ ಕಾಣಿಸ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ಹಾ, ಇದನ್ನ ಒತ್ಬೇಕಲ್ವಾ? ಅಮ್ಮ ಕಾಫಿ ತಗೋಬಮ್ಮ. ಅಪ್ಪ ನ್ಯೂಸ್ ಪೇಪರ್ನಾಗ ಏನಿದೆ ಅನಂತ ಸೇನ? ಅಯ್ಯೋ ಏನು ಹೇಳ್ತೀರ ಬಿಡಿ. ರೀ ಕಾಫಿ. ಬೇಡ ನಾನು. ಅಣಿಂದ್ರೆ ಏನು ಹುಡುಕ್ತಾ ಇದ್ದೀರಾ? ಅದು ಮಾವ ಇದು ಪೆನ್ ಹುಡುಕ್ತಾ ಇದ್ದೀನಿ ಮಾವ. ನಂದು ಲಕ್ಕಿ ಪೆನ್ ಅದು. ಅದರಲ್ಲೇ ನಾನು ಎಲ್ಲ ಬರಿತಾ ಇದ್ದಿದ್ದು. ಈಗ ಕೆಲ್ಸಕ್ಕೆ ಬೇರೆ ಸೇರ್ಕೊಂಡ್ಬಿಟ್ಟಿದ್ದೀನಲ್ಲ, ಅಕೌಂಟ್ಸು ಎಲ್ಲ ಬರೆಯೋದಿತ್ತು. ಅದಕ್ಕೆ ಅದನ್ನು ಹುಡುಕ್ತಾ ಇದ್ದೀನಿ. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ಪೆನ್ ತಾನೇ ಸಿಗುತ್ತೆ ಬಿಡ್ರಿ. ಈಗ ನಾನು ನಿಮ್ಗೆ ಬೇರೆ ಪೆನ್ ಕೊಡ್ಲಾ? ಪೆನ್ ಲೈ ನಿನ್ಗೆ ಗೊತ್ತಾಗಲ್ಲ ಸುಂದಿರ. ಆ ಪೆನ್ನು ಯಾರ ಕೈಗೂ ಸಿಗಬಾರ್ದು. ಅದು ಇಂಪಾರ್ಟೆಂಟ್ ಪೆನ್ನು. ಅದೇವ್ರೆ, ನೀವು ಅದು ಮನೆ ತೊಳಿಬೇಕ ಒರೆಸ್ಬೇಕಾದ್ರೆ ಅದರ ಪೆನ್ ಏನಾರು ನೋಡಿದ್ರೆ ಆತೆ? ಇಲ್ಲ ಅಳಿ ಅಂದರೆ ಯಾವ ಪೆನ್ನು ನೋಡಲಿಲ್ಲ. ಲೇ ವಿಶಾಲವಾದ ಅಕ್ಷಿ, ಇವಾಗ ನಾನಲ್ವೇನೆ ಒರೆಸೋದು ತೊಳೆಯೋದು? ಲೇ ನಾನು ಕೇಳ ನೋಡಿದೆ ಮಮ್ಮಿ. ನೀನೇನ ನೀನು ಪೆನ್ನನ್ನು ಗೊಂಥರ ಹುಡುಕ್ತಾ ಇದೆಯಲ್ಲೋ? ಗನ್ನ ನಾನೇನು ಟೆರರಿಸ್ಟಾ? ಸುಮ್ಮನೆ ಮಮ್ಮಿ, ಏನೋ ಮಾತಾಡ. ದೇವ್ರೆ, ಎಲ್ಲೋ ಇತ್ತು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಅದ್ರ ಮೇಲೆ ಫಿಂಗರ್ ಪ್ರಿಂಟ್ ಬೇರೆ ಇತ್ತು. ಯಾಕೆ ಹಿಂಗಾಡ್ತಾನೆ ಇವನು? ಅಯ್ಯೋ ದೇವ್ರೆ, ಇರ್ಲಾರ್ದು ಇರುವೆ ಬಿಟ್ಕೊಂಡಂಗೆ ಆಯ್ತಲ್ಲಪ್ಪ. ಈ ಕೆಲಸ ನೆನ್ನೆ ಮಾಡಿ ಮುಗಿಸಿದ್ರೆ ಇವತ್ತಿಗೆ ತಲೆನೋವೇ ಇರಲಿಲ್ಲ. ಭಗವಂತ, ನೀನೇ ಕಾಪಾಡ್ಬೇಕು ನನ್ನ. ಸುಂದರ ಸರ್, ಯಾಕೋ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ ಅನ್ಸುತ್ತೆ. ಟೆನ್ಷನ್ ನಾನಾ? ಇಲ್ಲಲ್ಲ, ಅದು ಸೈನ್ ಹಾಕೋ ಪೆನ್ ಕಳ್ಕೊಂಡ್ಬಿಟ್ಟಿದ್ದೆ. ಓ ಹಾಗಾ? ನೀವು ಕಳ್ಕೊಂಡಿದ್ದಿದ್ದ ಪೆನ್ನು ಇದೇನಾ ನೀವು ಹುಡುಕ್ತಾ ಇದ್ದಿದ್ದ ಗನ್ನು? ಓ ಸಾರಿ ಪೆನ್ನು. ದಯವಿಟ್ಟು ಅದನ್ನ ಮುಚ್ಚಿಟ್ಕೊಳ್ಳಿ ಮೇಡಮ್. ನಾನು ಕ್ಷಮಿಸ್ಬಿಡಿ ಮೇಡಮ್. ನಾನು ಎಲ್ಲ ನಿಜ ಹೇಳ್ಬಿಡ್ತೀನಿ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ಸಂಬಂಧ ಇಲ್ಲ ಅಂದಮೇಲೆ ಇದು ನಿಮ್ಮ ಹತ್ರ ಹೆಂಗೆ ಬಂತು? ನಿಜ ಹೇಳ್ತಿರೋ ಅಥವಾ ಪೊಲೀಸ್ನ ಕರೆಸ್ಲೋ? ಅಯ್ಯೋ ಮೇಡಮ್, ದಯವಿಟ್ಟು ಅದನ್ನ ಮುಚ್ಚಿಟ್ಕೊಳ್ಳಿ ಮೇಡಮ್. ಪೊಲೀಸ್ ಗಿಲ್ಸಲ್ಲ ಬೇಡ ಮೇಡಮ್. ಬಡವನ ಜೀವನ ಬರಡ ಹೋಗುತ್ತೆ ಮೇಡಮ್. ನಿಮ್ಮ ಕಾಲಿಗೆ ಬಿಡ್ತೀನಿ ಮೇಡಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ಎಲ್ಲ ನಿಜ ಹೇಳ್ಬಿಡ್ತೀನಿ. ನನಗೆ ಈ ಗನ್ನ ಕೊಟ್ಟಿದ್ದು ವಿಜಯಾಂಬಿಕಾ ಮೇಡಮ್. ಏನು ಹೇಳ್ತಿದ್ದೀರಾ ನೀವು? ಮೇಡಮ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ಮೇಡಮ್. ನಾನು ಎಲ್ಲ ನಿಜ ನಿಮ್ಗೆ ಹೇಳ್ಬಿಡ್ತೀನಿ. ವಿಜಯಾಂಬಿಕಾ ಮೇಡಮ್ ಇದು ನನಗೆ ಕೊಟ್ಟಿರೋದು ಮೇಡಮ್. ಅವರು ತುಂಬ ಕ್ರಿಮಿನಲ್ ಮೇಡಮ್. ಅವರು ನನಗೆ ಕೆಲಸ ಕೊಡ್ತೀನಿ ಅಂತ ಕರೆದು ಈ ಗನ್ನ ಕೊಟ್ಟರು ಮೇಡಮ್. ಅಲ್ಲಿಂದ ದುಡ್ಡು ಕೊಟ್ಟರು ಮೇಡಮ್.
ಜಿಜ್ಞಾಸೆಗೆ ಮಣ್ಣು ತಿನ್ನಂತ ಕೆಲಸ ಮಾಡ್ಬಿಟ್ಟೆ ಮೇಡಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ನಿಮ್ಮ ಕಾಲು ಹಿಡ್ಕೊತೀನಿ. ನೀವು ಹೇಳ್ತಿರೋದು ನಿಜಾನಾ? ಅಯ್ಯೋ ನಿಮ್ಗೆ ಹೆಂಗೆ ಹೇಳಿ, ನಮ್ಮ ಮಂದೇವ್ರ ಆಣೆಗಳು ನಿಜಾನೇ ಮೇಡಮ್. ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ನಾಚಿಕೆ ಆಗಲ್ವಾ ನಿಮಗೆ? ದುಡ್ಡು ಸಿಗುತ್ತೆ ಅಂದರೆ ಮನೆಯವ್ರನ್ನೇ ಬಲಿ ಕೊಡ್ತಿರಲ್ಲ ನೀವು. ನೀವು ಮಾಡಿರೋ ಈ ಕೆಲಸದಿಂದ ನಿಮ್ಮ ಮಗಳು ಜೀವನೇ ಹೋಗ್ತಿತ್ತು ಗೊತ್ತಾ ನಿಮಗೆ? ಈ ಗನ್ನು ಐಶು ಹತ್ರ ಇತ್ತು. ಅವಳು ಈ ಗನ್ ಜೊತೆ ಆಟ ಆಡ್ತಾ ಇದ್ಲು. ಈ ಗನ್ನ ಅವಳ ಕಡೆ ಪಾಯಿಂಟ್ ಮಾಡಿಕೊಂಡು ಇನ್ನೇನು ಟ್ರಿಗರ್ ಒತ್ತಬೇಕಾಗಿತ್ತು. ಅಯ್ಯೋ ಧೈರ್ಯ, ನಾನು ಬರೋದು ಇನ್ನೊಂದು ಸ್ವಲ್ಪ ಹೊತ್ತು ತಡ ಆಗಿದ್ದಿದ್ರು ಎಂಥ ಅನಾಹುತ ಆಗ್ತಿತ್ತು ಗೊತ್ತಾ ನಿಮಗೆ? ಅಯ್ಯೋ ಮೇಡಮ್, ನನ್ನ ಪಾಪಿ ಮೇಡಮ್. ನಾನೇನು ಮಾಡಲಿ? ವಿಜಯಾಂಬಿಕಾ ಅವರು ಮಾತು ಕೇಳ್ಕೊಂಡು ನಿಮ್ಮ ವಿರುದ್ಧ ಸಂಚು ಮಾಡಕ್ಕೆ ಹೊರಟಿದ್ದೆ ಮೇಡಮ್. ಹಾಗಾದರೆ ನನ್ನನ್ನು ಈ ಮನೆಯಿಂದ ಆಚೆ ಕಳ್ಸೋಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಆಯಿತು. ಅಷ್ಟೇ ಅಲ್ಲ ಮೇಡಮ್, ಶ್ರೀವಲ್ಲಿನೂ ಅವ್ರ ಜೊತೆ ಸೇರಿಕೊಂಡು ನಿಮ್ಮನ್ನು ಫಾಲೋ ಮಾಡಿಕೊಂಡು ನಿಮ್ಮನ್ನು ಸುಬ್ಬನ್ನ ಬೇರೆ ಮಾಡಬೇಕು ಅಂತ ಪಿತೂರಿ ಮಾಡ್ತಾ ಇದ್ರು ಮೇಡಮ್. ಈಗ ನೀವು ಹೇಳಿ, ಏನು ಮಾಡ್ತೀರಾ? ಮತ್ತೆ ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತೀರಾ? ಅವ್ರು ಹೇಳಿದೇನೆಲ್ಲ ಕೇಳ್ತೀರಾ? ಅಯ್ಯೋ ಮೇಡಮ್, ಏನು ಮೇಡಮ್ ಹಿಂಗೆಲ್ಲ ಮಾತಾಡ್ತೀರಾ ಮೇಡಮ್? ಹಗಲು ಕಂಡು ಪಾವಿಗೆ ಹಗಲೇ ಹೋಗ್ಬಿಟ್ಟು ಯಾರು ಬೀಳ್ತಾರೆ ಮೇಡಮ್. ನೀವು ನಮ್ಮ ತಾಯಣೆ, ನಾನು ಇನ್ನು ಆ ಕಡೆ ತಲೆ ಹಾಕೋ ಮಲ್ಕಲ್ಲ ಮೇಡಮ್. ಅವ್ರ ಮನೆಗೆ ಕೆಲ್ಸಕ್ಕೂ ಹೋಗಲ್ಲ ಮೇಡಮ್. ಇಲ್ಲ, ನೀವು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು. ಇನ್ನು ಮುಂದೆ ನೀವು ಅವ್ರ ಹತ್ರ ಕೆಲ್ಸಕ್ಕೆ ಹೋದ್ರು ನಾನು ಹೇಳೋ ಕೆಲಸಗಳನ್ನು ಮಾತ್ರ ಮಾಡಿ. ಓ, ಅರ್ಥ ಆಯ್ತು ಬಿಡಿ ಮೇಡಮ್. ಪಾಯಿಂಟು ಇಲ್ಲಿದೆ. ಇನ್ನು ಮುಂದೆ ನಾನು ನಿಮಗಷ್ಟೇ ನಿಯತ್ತಾಗಿರಬೇಕು. ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ ಮೇಡಮ್. ನೀವು ಹೇಳಿದ ಕೆಲಸ ಮಾಡಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನೀವು ನಾಟಕ ಆಡ್ತಿಲ್ಲ ತಾನೆ? ಮತ್ತೇನಾದರೂ ನಾಟಕ ಆಡಿ ಬಾಲ ಬಿಚ್ಚಕ್ಕೆ ಹೋದರೆ ಈ ಗನ್ ವಿಷಯ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ. ಬರೀ ಮನೆಯವ್ರಿಗೆ ಮಾತ್ರ ಅಲ್ಲ, ಪೊಲೀಸ್ನವ್ರಿಗೂ ಹೇಳ್ತೀನಿ. ಅಯ್ಯೋ ಮೇಡಮ್, ದಯವಿಟ್ಟು ಅದನ್ನ ಗನ್ನ ಬಚ್ಚಿಟ್ಕೊಳ್ಳಿ ಮೇಡಮ್. ಹೇಳ್ತೀನಿ, ನನ್ನ ಮಗಳನ್ನ ಕಾಪಾಡಿದ್ದೀರಾ. ನನ್ನ ಕಷ್ಟದಿಂದ ಪಾರು ಮಾಡಿರೋಂಥ ಮಹಾಮಾಯ ಮೇಡಮ್ ನೀವು. ಇನ್ಮೇಲೆ ನೀವು ಆಡ್ಸೋದೆ ಆಟ, ಬೀಸೋದೆ ಚಾಟಿ ಮೇಡಮ್. ನೀವು ಚಾಟಿದ ಬೀಸ್ತಾ ಇರಿ, ನಾನು ಬುಗುರಿ ಥರ ಗರ್ರ 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 ತಿರುಗ್ತಾ ಇರ್ತೀನಿ ಮೇಡಮ್. ಗನ್ನು ನಿಮ್ಮ ಕೈಲಿದೆ ಮೇಡಮ್. ನಾನು ಉದೆಟಾಗಿರ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಸರಿ, ಹಾಗಾದ್ರೆ ಆ ವಿಜಯಾಂಬಿಕಾ ನಿಮ್ಮನ್ನು ಇಟ್ಕೊಂಡು ಇಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೋ ಅದೇ ಥರ ನೀವು ಆ ಮನೇಲಿ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಪ್ಪಣೆ ಮಹಾರಾಣಿಯವರೇ. ಇನ್ನು ಏನೇನು ಆಟ ಆಡ್ತೀವೋ ಆಡು ವಿಜಯಾಂಬಿಕಾ. ನಿನ್ನ ಆಟಗಳಿಗೆಲ್ಲ ಅಂತ್ಯ ಹಾಡೋಕ್ಕೆ ಈ ಶ್ರಾವಣಿಯೂ ಸಿದ್ಧವಾಗಿದ್ದಾಳೆ. ಮೇಡಮ್, ನೀವು ಹೇಳಿದಾಗೆ ಇಡೀ ದಿನ ಶ್ರಾವಣಿ ಅವ್ರನ್ನ ಅಬ್ಸರ್ವ್ ಮಾಡಿದೆ ಮೇಡಮ್. ಅವರು ಏನಿಲ್ಲ ಮೇಡಮ್, ಬೆಳಗ್ಗೆ ಎದ್ದಾಳ್ತಾರೆ, ಎದ್ದು ಹಲ್ಲುಜ್ಜಿ ಮಗ ತೊಳೆದು ಕಾಫಿ ಕುಡಿಯೋಕೆ ಅಂತ ಹೋಗ್ತಾರೆ. ಅತ್ತೆ, ನಮ್ಮ ವಿಶಾಲತ್ತೆ, ಅವರು ನಾನು ಮಾಡ್ಕೊಡ್ತೀನಿ ಅಂದರೆ ಬೇಡ ಬೇಡ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕಾಫಿ ಮಾಡ್ಕೊಂಡು ಕುಡಿತಾರೆ. ಆಮೇಲೆ ಅಡುಗೆ ಕೆಲಸನೂ ಅಷ್ಟೇ ಮೇಡಮ್, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ನಮ್ಮ ಮಾವ ಅಂದರೆ ಅವ್ರ ಮಾವ, ನಮ್ಮ ಮಾವ ಅವ್ರ ಮಾವ ಒಬ್ಬರೇ ಅಲ್ವಾ? ಹಾಂ, ಅವರು ಯಾವಾಗ ನೋಡಿದ್ರು ಶ್ರಾವಣಿಯಮ್ಮ ಶ್ರಾವಣಿಯಮ್ಮ ಅಂತ ಹೇಳ್ಬಿಟ್ಟು ಹಲ್ಲು ಗಿಂಜ್ಕೊಂಡು ಮಾತಾಡ್ತಿರ್ತಾರೆ ಮೇಡಮ್. ಇನ್ನು ನಾನು ನಮ್ಮಮ್ಮ ಯಾಕೆ ಕೇಳ್ತೀರಾ ಮೇಡಮ್ ನಮ್ಮ ಪಾಡನ್ನ? ನಮ್ಮಮ್ಮನ್ನ ಒಡೆದು ಬಡ್ದು ಮುದುರಿ ಮೂಲೆಯಲ್ಲಿ ಕೂರೋ ಹಾಗೆ ಮಾಡಿಬಿಟ್ಟಿದ್ದಾರೆ ಮೇಡಮ್. ನಾನೇನಾರು ಅಪ್ಪಿ ತಪ್ಪಿ ಕುಡ್ಕೊಂಡು ಹೋದರೆ ನನ್ನ ಹೆಂಡತಿಗೆ ಹೇಳ್ಬಿಟ್ಟು ನಾಯಿ ಕೊಡ್ದಂಗೆ ಕೊಡಿಸ್ತಾಳೆ ಮೇಡಮ್. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇದು ಬಿಟ್ಟರೆ ಮನೆ ಕೆಲಸ ಮಾಡ್ತಾರೆ ಮೇಡಮ್. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ಮೇಡಮ್. ಇದೇ ಅವರು ದಿನದ ರೊಟೀನಾಗಿ ಹೋಗಿದೆ. ಇಷ್ಟೇನಾ? ಇಷ್ಟೇ. 100 ಕೋಟಿ ಆಸ್ತಿ ಇದ್ರು ಮನೇಲೇ ಕೂತಿದ್ದಾಳ. ಅದಕ್ಕೆ ಅವಳನ್ನ ದುರಾದೃಷ್ಟವಂತೆ ಅನ್ನೋದು. ಅಪ್ಪ ಇದ್ರು ಅಪ್ಪನ ಪ್ರೀತಿ ಇಲ್ಲದೆ ಬೆಳೆದ್ಲು. ಆಸ್ತಿ ಇದ್ರು ಪ್ರಯೋಜನಕ್ಕೆ ಬರದೇ ಇರೋ ಹಾಗೆ ಬದುಕ್ತಿದ್ದಾಳೆ. ಮೇಡಮ್, ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತಾ? ಏನು ಬೇಡ, ಹೇಳಿದ್ನಲ್ಲ, ಆ ಮನೇಲಿ ಏನೇ ನಡೆದ್ರು ನೀನು ನನಗೆ ಹೇಳಬೇಕು. ಹಾಗೆ ನಾನು ಹೇಳೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಅಷ್ಟೆ. ಮೇಡಮ್, ಏನು ಮೇಡಮ್ ನೀವು ಹೇಳೋದೇಂದ್ರು ಎಲ್ಲ ಚಿಕ್ಕ ಪುಟ್ಟ ಕೆಲಸ ಅಲ್ಲ ಮೇಡಮ್. ಅದು ನಾನು ನೀರು ಕುಡ್ದಂಗೆ ಮಾಡ್ಬಿಡ್ತೀನಿ. ಒಂದು ನಿಮಿಷ. ಹೇಳು. ಬರಲೇ ಇಲ್ಲ ಮೇಡಮ್, ನಾವು ತುಂಬ ಹೊತ್ತು ಕಾಯ್ತಾ ಇದೀವಿ, ಯಾರು ತಂದ್ಕೊಡ್ಲೇ ಇಲ್ಲ. ಹೌದಾ? ನಿಜ ಹೇಳ್ತಿದ್ಯಾ? ಹೌದು ಮೇಡಮ್. ಹಾಂ, ಸರಿ, ನಾನು ಫೋನ್ ಮಾಡ್ತೀನಿ ಮತ್ತೆ. ಸುಂದ್ರ ಮೇಡಮ್, ನಿನ್ನ ಕೈಲಿ ಒಂದು ಬ್ಯಾಗ್ ಕೊಟ್ಟು ಕಳಿಸಿದ್ವಲ್ಲ, ಅದನ್ನು ನೀನು ಕರೆಕ್ಟಾಗಿ ತಲುಪಿಸ್ಬಿಟ್ಯಾ? ತಲುಪಿಸಿದೆ ಮೇಡಮ್. ನೆನ್ನೆ ತಲುಪಿಸ್ಬಿಟ್ಟಿದ್ದೀನಿ ಅವ್ರಿಗೆ.
ನಿಜ ಹೇಳ್ತಿದ್ಯಾ? ನಿಜನೇ ಹೇಳ್ತಾ ಇದ್ದೀನಿ ಮೇಡಮ್. ನೀವು ಹೇಳ್ದಂಗೆ ಗೋಡಂಗೆ ಹೋದೆ, ಅಲ್ಲಿ ಬ್ಯಾಗ್ಗೋಸ್ಕರ ಯಾರೋ ಕಾಯ್ಕೊಂಡು ನಿಂತಿದ್ರು. ಬ್ಯಾಗು ಅಂತಂದರು. ನೀವೇನ ಅಂತಂದ್ಬಿಟ್ಟು ಕೊಟ್ಟೆ ಅವ್ರಿಗೆ. ಹಾಗೆ ಮನೆಗೆ ಹೋಗ್ಬಿಟ್ಟೆ ಮೇಡಮ್. ಒಳಗಡೆ ಏನಾರ ಐಟಮ್ ಮಿಸ್ ಆಗಿದೆ ಅಂತ ಮೇಡಮ್? ಹಾಗೆಲ್ಲ ಏನೂ ಇಲ್ಲ. ನೀನು ಆ ಬ್ಯಾಗಲ್ಲಿ ಏನಿದೆ ಅಂತ ಚೆಕ್ ಮಾಡಿ ನೋಡ್ತೀಯಾ? ಛೇ ಬಿಡ್ತಾನೆ ಮೇಡಮ್, ಏನು ಹಿಂಗೆ ಮಾತಾಡ್ತೀರಾ? ನಾವು ಬೇರೆಯವ್ರ ಜೀವನದಲ್ಲಿ ತಲೆ ಹಾಕಲ್ಲ, ಕಂಡವ್ರ ಬ್ಯಾಗ್ಗೆ ಕೈ ಹಾಕಲ್ಲ. ಇದು ನಮ್ಮ ಪಾಲಿಸಿ. ಹಾಗಿದ್ರೆ ಅವ್ರು ಯಾಕೆ ತಲುಪಿಲ್ಲ ಅಂತಿದ್ದಾರೆ? ಕುಡಿದು ಮತ್ತಲ್ಲಿ ಎಲ್ಲಿ ಹಾಕಿದಾನೋ ಏನೋ. ಎಲ್ಲಾದರೂ ಹಾಕಲಿ, ಆ ಗನ್ನು ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗಿದೆ. ಅದು ಅಲ್ಲದೆ ಆ ಗನ್ ಮೇಲೆ ಇವನ್ ಫಿಂಗರ್ ಪ್ರಿಂಟ್ಸ್ ಇದೆ. ಇನ್ನು ನನಗೇನು ಚಿಂತೆ ಇಲ್ಲ ಮೇಡಮ್. ಇನ್ನೇನಾದರೂ ವಿಷಯ ಇತ್ತಾ? ಏನಿಲ್ಲ, ನೀ ಹೊಡ್ಬೋದು. ಇನ್ನೊಂದು ವಿಷಯ, ಆ ಮನೆಯಲ್ಲಿ ಶ್ರಾವಣಿ ಸುಬ್ಬು ಮಧ್ಯೆ ಆಗಾಗ ಮನಸ್ತಾಪಗಳಾಗ್ತಾನೆ ಇರಬೇಕು. ಹೇಗಾದರೂ ಮಾಡಿ ಶ್ರಾವಣಿ ಸುಬ್ಬು ಇಬ್ರು ದೂರ ಆಗಬೇಕು. ಆ ಜವಾಬ್ದಾರಿ ನಿಂತು. ಹೇಗೆ ಮಾಡ್ತೀಯಾ, ಹೇಗೆ ಮಾಡಬೇಕು ಅಂತ ನೀನು ಕರೆಕ್ಟಾಗಿ ಯೋಚನೆ ಮಾಡು. ಮೇಡಮ್, ಏನು ಯೋಚನೆ ಮಾಡಿಬಿಡಿ ಮೇಡಮ್. ಈ ಹುಳಿ ಹಿಂಡ್ಯ ಕೆಲಸ, ಮನೆ ಮುರುಗ್ತನ ಕೆಲಸ, ಇಂಥವೆಲ್ಲ ನಾನು ತುಂಬ ಮಾಡಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದೆ. ನೀವು ಆರಾಮಾಗಿರಿ. ನೀವು ಅಂದ್ಕೊಂಡಿದ್ದ ಕೆಲಸ ಹೀಗೆಲ್ಲ ನಡೀತಿದೆ ಅಂತ ನೀವೇ ಶಾಕ್ ಆಗ್ಬಿಡ್ಬೇಕು. ಹಾಗೆ ನಾನು ಮಾಡ್ತಿದ್ದೆ ಮೇಡಮ್. ನಾನಿರೋದೆ ನಿಮ್ಮ ಸೇವೆಗೆ. ಬರಲ್ಲ ಮೇಡಮ್? ಆದರೂ ಆ ಗನ್ ಏನಾಗಿರ್ಬೋದು? ಇವನಿಗೆ ಬೇರೆ ಆ ಲೊಕೇಶನ್ ಗೊತ್ತಾಗಿದೆ. ಯಾವುದಕ್ಕೂ ಪೃಥ್ವಿನ ಜಾಗದಿಂದ ಶಿಫ್ಟ್ ಮಾಡೋದೇ ಒಳ್ಳೆಯದು.